ಎಲ್ಲೋಯ್ತು? ಮೋದಿಯವರು ಎಲ್ಲಿದ್ದಾರೆ? ನಿಮ್ಮ ಮೋದಿಯವರಿಗೆ ಪಾಪ ಮೀಟ್ ಮಾಡಬಾರ್ದಂತಿಲ್ಲ. ನಿಮ್ಮ ಹೀರೋಯಿನ್ ಮದುವೆ ಆದ್ರಲ್ರಿ, ರಶ್ಮಿಕಾ ಮಂದಣ್ಣ ಅವರು ಮತ್ತು ಇನ್ನೊಬ್ಬ ವಿಜಯ್ ಅವ್ರಿಗೆ ಭೇಟಿಯಾಗ ಪುರ್ಸೊತ್ತಿದೆ. ಇಷ್ಟದ್ದು ನಮ್ಮ ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋ ಪುರ್ಸೊತ್ತಿಲ್ವಾ? ಮೀಟ್ ಮಾಡಿ, ಅದರಲ್ಲೇನು ತೊಂದರೆ ಇಲ್ಲ. ಅವರೇ ಹೋಗಿ ಕೇಳ್ಕೊಂಡಿದ್ದಾರಾ, ಇವರೇ ಕರ್ಸ್ಕೊಂಡಿದ್ದಾರಾ, ದಟ್ ಇಸ್ ಓಕೆ, ಇಟ್ಸ್ ಯರ್ ಪರ್ಸನಲ್ ಮ್ಯಾಟರ್. ಬಟ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, I will deeply appreciate your concern on the current crisis than wishing for marriage. ನಾಳೆ ನೋಡಿ ಮತ್ತೆ ನಿನ್ನೆ ಸೆಮಿಫೈನಲಿಗೆ ವಿಶ್ ಮಾಡಿದ್ರು, ಅದಕ್ಕೆ ಪುರ್ಸೊತ್ತಿದೆ. ನಾಳೆ ಫೈನಲ್ ಇದೆ, ಆಲ್ ದ ಬೆಸ್ಟ್ ಅಂತಾರೆ ಬೆಳಿಗ್ಗೆ. ನೋಡ್ರಿ ನೀವು, ಒಳ್ಳೇದು, ಗೆಲ್ಬೋದು. ಅವ್ರು ಕಾಲಿಟ್ಟಾಗೆಲ್ಲ ನಾವು ಸೋತೀವಿ. ಇದು ನಾನು ಹೇಳ್ತಾ ಇಲ್ಲಪ್ಪ, ಅಂಕಿಅಂಶ ನೋಡ್ರಿ, ಎಕ್ಸಾಂಪಲ್ ಅಲ್ಲ, ಡೇಟಾ ನೋಡ್ರಿ ಸರ್. ನಾವು ಯಾವತ್ತೂ ವಿತೌಟ್ ಡೇಟಾ ಐ ವಿಲ್ ನಾಟ್ ಸ್ಪೀಕ್. ಅವ್ರ ಮ್ಯಾಚ್ ನೋಡಿದಾಗೆಲ್ಲ ಸೋತೀವಿ. ಆ ದೊಡ್ಡ ಸ್ಟೇಡಿಯಂನಲ್ಲಿ ಇವಾಗ ಸರ್ದಾರ್ ಪಟೇಲ್ ಹೆಸರು ತೆಗೆದ್ಬಿಟ್ಟು ಅವ್ರ ಹೆಸರು ಇಟ್ಕೊಂಡ್ರು. ಆವಾಗ ಗೇಮ್ ಚೇಂಜ್ ಆಗಿಲ್ಲ, ಬರೀ ನೇಮ್ ಚೇಂಜ್ ಆಗ್ಯದ. ಹೌದು ಸರ್, ನಮ್ಗೆ ನಾಚಿಕೆ ಬರಲ್ವಾ? ಇದೇ ಈಗ ಹಿಲರಿ ಕ್ಲಿಂಟನ್ ಅವರು, ವೆನ್ ಶಿ ವಾಸ್ ಇನ್ ಅಡ್ಮಿನಿಸ್ಟ್ರೇಷನ್, ಹಿಲರಿ ಕ್ಲಿಂಟನ್ ಅವರು ಒಂದು ಮಾತು ಹೇಳ್ತಾರೆ, ಐ ಆಮ್ ಟ್ರೈಂಗ್ ಟು ಡಿಟರ್ಮೈನ್ ಇಫ್ ಇಂಡಿಯಾ ಕ್ಯಾನ್ ಬೈ ಆಯಿಲ್ ಫ್ರಮ್ ಇರಾನ್ ಆರ್ ನಾಟ್ ಅಂತ. ಅಂದರೆ ಅವರು ಯೋಚನೆ ಮಾಡ್ತಾಯಿದ್ರಂತೆ. ಮನಮೋಹನ್ ಸಿಂಗ್ ಅವರು ಸೀದಾ ಹೇಳ್ತಾರೆ, ಅದು ನನ್ನ ವ್ಯಾಪ್ತಿಗೆ ಬರೋದು, ನಿಮ್ಮ ವ್ಯಾಪ್ತಿಗೆ ಬರೋದಲ್ಲ, ನಿರ್ಧಾರ ನಾನು ತೊಗೊತೀನಿ, ನೀವಲ್ಲ ಅಂತ ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು ಅಮೇರಿಕಾನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇಂಡಿಯಾ ನ್ಯೂಕ್ಲಿಯರ್ ಡೀಲ್ ನಡಿಬೇಕಾದಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಹೇಳ್ತಾರೆ, ಅಮೇರಿಕಾ ಅವರು ಇರಾಕ್ ಮೇಲೆ ದಾಳಿ ಮಾಡ್ತಾ ಇರೋದು ತಪ್ಪು, ಮಿಡ್ಲ್ ಈಸ್ಟಲ್ಲಿ ಅವರು ಇಂಟರ್ಫಿಯರೆನ್ಸ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳೋ ಧೈರ್ಯ ಮನಮೋಹನ್ ಸಿಂಗ್ ಅವರಿಗಿತ್ತು. ಇಂದಿರಾ ಗಾಂಧಿ ಅವರು ಅಮೇರಿಕಾ ಪ್ರೆಸಿಡೆಂಟ್ ಬಗಲಾಗಿ ಇಟ್ಕೊಂಡು ಅವ್ರು ಹೇಳ್ತಾರೆ, ನಮ್ಮ ವಿದೇಶಾಂಗ ನೀತಿ ಜವಾಬ್ದಾರಿ ನಂದಿದೆ, ನಿಮ್ಮ ಹತ್ರ ಕಲಿಯೋದೇನಿಲ್ಲ ಅಂತ ಪಕ್ಕದಲ್ಲಿ ಕೂತ್ಕೊಂಡು ರಿಚರ್ಡ್ ನಿಕ್ಸನ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾರೆ. ಆ ಧೈರ್ಯ ಇದೆಯಾ ಮೋದಿಯವರಿಗೆ? ಬರೇ ಹೋಗೋದು ತಬ್ಕೊಳೋದು ಅಷ್ಟೇ. ದಟ್ ಈಸ್ ದ ಫಾರಿನ್ ಪಾಲಿಸಿ ಆಫ್ ಮಿಸ್ಟರ್ ಮೋದಿ.